ಲೋ ಬಾರಲ್ಲೋ ಬೇಗ ಲೋ. ಕಮಿಂಗ್ ಕಮಿಂಗ್. ಏನ್ ಬಂದೆ? ಸಾಯ್ತಾ ಇದೀನಿ ಹೊಟ್ಟೆ ಹಸ್ಕೊಂಡು. ಬಿಸಿ ಬಿಸಿ ಬಿಸಿ. ಬಟ್ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ ಮಗ. ನಮ್ ದಾವಣಗೆರೆಯಲ್ಲಿ ಈ ತರ ರುಚಿ ಸಿಗಲ್ಲ ಮಗ ಅಲ್ವಾ? ಅಜಯ್, ಈ ಕಾಂಪಿಟೇಷನ್ ಅಲ್ಲಿ ನೀವ್ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು? ಸ್ಟಾಪ್ ಇಟ್ ಅಜಯ್, ಸ್ಟಾಪ್ ಇಟ್. ಯಾಕೆ ನಗ್ತಿದ್ದೀರಾ? ಮತ್ತಿನ್ನೇನು, ನೀನ್ ಮಾಡಿ ಸೀರಿಯಸ್ ಕಾಮಿಡಿಗೆ ಅಳು ಬರ್ತೀರ, ನಗು ಬರುತ್ತಾ? ನಾನ್ ಕಾಮಿಡಿ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಿಮ್ ನಗು ಇಂದ ನನ್ನನ್ನು ಇನ್ಸಲ್ಟ್ ಮಾಡಿಲ್ಲ, ನಿಮ್ಮನ್ನ ನೀವೇ ಇನ್ಸಲ್ಟ್ ಮಾಡ್ಕೊಂಡ್ರಿ. ಸ್ವಾತಿ ಕೂಲ್. ನೀನ್ ಹೇಳಿದಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. ಕಷ್ಟ ಇರ್ಬೋದು, ಆದ್ರೆ ಅಸಾಧ್ಯ ಅಲ್ವಲ್ಲ. ಸ್ವಾತಿ, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ಸ್ ಬೇಕು. ಆ್ಯಂಡ್ ಅಲ್ಲಿರೋರೆಲ್ಲ ತುಂಬಾ ಪ್ರೊಫೆಷ್ನಲ್ಸ್. ಅಲ್ಲದೆ ಆ ಕಾಂಪಿಟೇಷನ್ ಗೆಲ್ಬೇಕಂತಾನೆ ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಆಗಿರ್ತಾರೆ. ಹಾಗಾದ್ರೆ ಈ ಮ್ಯೂಸಿಕ್ ಎಲ್ಲ ಬರೀ ಟೈಮ್ ಪಾಸ್ಗೋಸ್ಕರನಾ? ನಿಮ್ ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ, ಇನ್ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಹಲೋ, ಅವ್ನ್ ಗಿಟಾರ್ ಇಟ್ಕೊಂಡು ಹಾಡಾಡಿದ ತಕ್ಷಣ ಕಾಂಪಿಟೇಷನ್ ಗೆದ್ಬಿಡ್ತಾನಾ? ಗೆಲ್ತಾನೋ ಬಿಡ್ತಾನೋ ಅದೆಲ್ಲ ಸೆಕೆಂಡ್ರಿ, ಆದ್ರೆ ಹೇಳಿ ಅಂತೂ ಆಗಲ್ವಲ್ಲ. ಅಜಯ್, ನಾನು ನಿನ್ನ ಕಾಲೇಜ್ ಫೆಸ್ಟ್ ಅಲ್ಲಿ ನೋಡಿದ್ದು ಒಬ್ಬ ರಾಕ್ ಸ್ಟಾರ್ ಆಗಿ, ಆರ್ಡಿನರಿ ಸಿಂಗರ್ ಆಗಲ್ಲ. ಅಲ್ಲಿ 1,000 ಜನ ಇದ್ರು, ಇಲ್ಲಿ 10,000 ಜನ ಇರ್ತಾರೆ, ಅಷ್ಟೇ ವ್ಯತ್ಯಾಸ. ಎಲ್ರೂ ಮ್ಯೂಸಿಕ್ ಕ್ರೇಜ್ ಇರೋರೆ. ಅಲ್ಲಿ ಅಷ್ಟ್ ಜನನ್ನ ಹುಚ್ಚೆಪ್ಸಿ ಕುಣಿಯೋ ಹಾಗೆ ಮಾಡಿದ್ ನಿಮ್ಗೆ ಇದ್ ಕಷ್ಟ ಅನ್ಸಲ್ಲ ಅಜಯ್? ನಮ್ಮೂರ್ ಬೇರೆ ಅಮ್ಮ, ಇದು ಬೆಂಗಳೂರು. ನೀನ್ ಹೇಳ್ದಂಗೆಲ್ಲ ಇಲ್ಲಿ ನಡೆಯಲ್ಲ. ಹಲೋ, ಕಲೆಗೆ ಭಾಷೆ, ಜಾತಿ, ಧರ್ಮ ಅನ್ನೋ ಭೇದ ಭಾವ ಇಲ್ಲ. ಸಂಗೀತಕ್ಕೆ ತಲೆ ತೂಗ್ದಿರೋ ಜೀವಿ ಇಡೀ ಪ್ರಪಂಚದಲ್ಲೇ ಇಲ್ಲ. ನೀನ್ ಹೇಳ್ದ ಹಾಗೆ ಅಲ್ ಕಷ್ಟ ಇಲ್ ಕಷ್ಟ ಅಂತಿದ್ರೆ ಹೆಲ್ಟನ್ ಜಾನ್, ಮೈಕಲ್ ಜಾಕ್ಸನ್ ಇವರೆಲ್ಲ ವರ್ಲ್ಡ್ ಫೇಮಸ್ಸೇ ಆಗ್ತಿರ್ಲಿಲ್ಲ. ಅವ್ರೂರಲ್ಲೇ ಉಳಿದ್ಬಿಡ್ತಿದ್ರು. ಇಲ್ಲಿ ಬಂದಿರೋ ಟೀಮ್ಸ್ ಕಂಪೇರ್ ಮಾಡಿದ್ರೆ ನಿಮ್ ಎನರ್ಜಿ, ನಿಮ್ ಟ್ಯಾಲೆಂಟ್ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಸಾಧಿಸ್ಬೇಕು ಅನ್ನೋರ್ಗೆ ಒಂದೇ ಗುರಿ, ಏನೇ ಆದ್ರೂ ಸಾಧಿಸ್ತೀವಿ ಅನ್ನೋ ಛಲ ಇರ್ಬೇಕು. ಅಜಯ್, ನಾನ್ ನಿನ್ನ ನೆಕ್ಸ್ಟ್ ಇಯರ್ ಆ ಸ್ಟೇಜ್ ಮೇಲೆ ನೋಡ್ಬೇಕು. ನೀನ್ ಆ ಕಾಂಪಿಟೇಷನ್ ಅಲ್ಲಿ ಗೆಲ್ಲೇಬೇಕು. ನನ್ ಲವರ್ನ ಆ ಸ್ಟೇಜ್ ಮೇಲೆ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಅವಳು ಹೇಳಿದ ಮಾತು ನಮ್ಮಲ್ಲಿ ಛಲ ತುಂಬಿತು. ಅವತ್ತಿನಿಂದಾನೇ ಪ್ರಾಕ್ಟೀಸ್ ಶುರು ಮಾಡಿದ್ವಿ. ಅವಳೇ ನಮಗೆ ಜಡ್ಜ್ ಆಗಿದ್ಲು. ನಮ್ಮೆಲ್ಲ ಸರಿ ತಪ್ಪುಗಳನ್ನ ಅವಳೇ ತಿತ್ತಿದ್ಲು. ಆವತ್ತವಳು ನನಗೆ ಒಂದು ವಾಚ್ ಗಿಫ್ಟ್ ಮಾಡ್ತಾ, ಇದು ನನ್ನ ಹೃದಯ ಇದ್ದ ಹಾಗೆ, ಇದರಲ್ಲಿ ನಡೆಯೋ ಪ್ರತಿ ಕ್ಷಣನೂ ನನ್ನ ಹೃದಯದ ಮಿಡಿತ. ಆ ಪ್ರತಿ ಮಿಡಿತದಲ್ಲೂ ಅಜಯ್ ಅಂತಾನೆ ಇರುತ್ತೆ. ಇದು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ಹೇಳ್ತಾ ನನ್ನ ಕೈಯೆಲ್ಲ ವಾಚ್ ಕಟ್ಟಿದ್ಲು. ನಾನು, ಸ್ವಾತಿ, ಗಿರಿ, ವಿಶ್ವ ತುಂಬಾ ಜಾಲಿಯಾಗಿ ಸುತ್ತಾಡ್ತಾ ಇದ್ವಿ. ಗಿರಿ ಮತ್ತು ವಿಶ್ವ ಸ್ವಾತಿನ ತುಂಬಾ ನಗಿಸ್ತಾ ಇದ್ರು. ಎಲ್ಲನೂ ಖುಷಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಒಂದಿನ ಅಣ್ಣ ಸಹಾಯ ಮಾಡಣ್ಣ. ಹೋಗಮ್ಮ, ಕೊಟ್ಟಲ್ಲ ₹1 ಹೋಗಮ್ಮ ಸಾಕು. ಮಗಿಗೂ ಸಾರಿಲ್ಲ ಕಣಣ್ಣ, ಔಷಧಿ ತಗೋಬೇಕಣ್ಣ, ಒಂದ್ ₹10 ಕೊಡಣ್ಣ. ಬಾಡಿಯ ಮಕ್ಳು ತಂದು ಭಿಕ್ಷೆ ಬೇಡ್ತೀಯ? ಮುಂದೆ ಅಣ್ಣ ನೀವಾರು ಹೋಗ್ತಾರಮ್ಮ. ಹೋಗಮ್ಮ. ಬೆಳಗ್ಗೆ ಏನು ತೊಂದರೆ ಕೊಡ್ತಿಯಲ್ಲ ಮಾವು, ಬಸ್ ಬರ್ತದೋ ಇಲ್ಲ, ನೀವು ಬಂದ್ಬಿಡ್ತೀರಲ್ಲ ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಣ್ಣ, ನೀವಾದ್ರೂ ಕೊಡಣ್ಣ. ಬೆಳಗ್ಗೆ ಶ್ರೀದೇವಿ ಮುಖ ನೋಡೋ ಅಂದ್ರೆ ಭೂದೇವಿ ಮುಖ ನೋಡ್ದಂಗತ್ತಲ್ಲ ಅಣ್ಣ. ಮುಂದಕ್ಕೆ ಹೋಗಮ್ಮ. ಇಲ್ಲ ಹೇಳ್ತಾ ಇಲ್ವಾ ನಿಂಗೆ ಅರ್ಥ ಮಾಡ್ಕೊಮ್ಮ, ಹೋಗಮ್ಮ ಮುಂದಕ್ಕೆ. ನೀನಾರು ಕೊಡಕ್ಕ. ಏನಾಗಿದೆ? ಮಗಿಗೂ ಸಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ತಗೊಳ್ಳಿ. ಅದೇ ನಿನ್ನ ಸಂತ ಕೆಟ್ಟಿರ್ಲಿ ಕಣವ.
ಸ್ವಾತಿ, ಅಜಯ್ ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಅನ್ಯಾಯವಾಗಿ ನಿನ್ ಜೀವನ ಹಾಳು ಮಾಡಿಬಿಟ್ಟೆ. ಸ್ವಾತಿ ಪ್ಲೀಸ್, ನೀನು ಹಾಗೆಲ್ಲ ಮಾತಾಡಬಾರ್ದು. ಓಕೆ ಅಜಯ್, ನನ್ನ ಹೃದಯದಲ್ಲಿ ನಿನಗಷ್ಟೇ ಜಾಗ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಸಾವು ಬಂದು ಕೂತ್ಕೊಂಡಿತ್ತು. ಸ್ವಾತಿ, ನಿನಗೇನೂ ಆಗಲ್ಲ. ಅಕಸ್ಮಾತ್ ನಿನಗೇನಾದರೂ ಆದರೆ ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅಳ್ಬೇಡ ಕಣೋ. ನಾನು ಯಾವತ್ತು ನಿನ್ ಕಣ್ಣಲ್ಲಿ ನೀರ್ ನೋಡ್ಬಾರ್ದು. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಇಷ್ಟು ದಿನ ಹೇಗೆ ಖುಷಿಯಾಗಿದ್ಯೋ ಹಾಗೆ ಇರ್ಬೇಕು. ನಾನಿನ್ನು ಬದುಕಲ್ಲ ಅಜಯ್. ಸಾಯೋದು ಕನ್ಫರ್ಮ್. ನಾನು ಹೋದ್ಮೇಲೆ ನಿನ್ ಮ್ಯೂಸಿಕ್ನ ಬಿಡಬಾರ್ದು. ಯಾಕೆಂದ್ರೆ ನಾನು ಸದಾ ನಿನ್ ಮ್ಯೂಸಿಕಲ್ಲೇ ಜೀವಂತವಾಗಿರ್ತೀನಿ. ನೀನು ದೊಡ್ಡ ರಾಕ್ ಸ್ಟಾರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದನ್ನ ನಾನು ನೋಡ್ಬೇಕು. ನಾನು ಜೀವಂತವಾಗಿಲ್ದೇ ಇದ್ರು ಸದಾ ನಿನ್ ಜೊತೆನೇ ಇರ್ತೀನಿ. ಪ್ರತಿಯೊಂದು ಹೆಜ್ಜೆನೂ ನೋಡ್ತಾ ಇರ್ತೀನಿ. ನಿನ್ ಜೊತೆ ಮಾತಾಡ್ತಾ ಇರ್ತೀನಿ. ನೀನ್ ಗೆಲ್ಲೋದನ್ನ ನೋಡ್ಬೇಕು ಅಜಯ್. ಗೆಲ್ತೀಯಾ? ನನ್ಗೋಸ್ಕರ ಗೆಲ್ತೀಯಾ? ಖಂಡಿತ ಸ್ವಾತಿ, ಖಂಡಿತ ನಾನು ನಿನ್ನ ಆಸೆ ಈಡೇರಿಸ್ತೀನಿ. ಅಜಯ್, ನಾನಿಲ್ಲ ಅನ್ನೋವರೆಗೂ ಯಾವತ್ತೂ ನಿನ್ನ ಕಾಡಬಾರ್ದು. ನೀನು ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಯಾಕೆ ಅಂದ್ರೆ ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ಕಂಟ್ರೋಲ್. ಸ್ವಾತಿ, ಸ್ವಾತಿ, ಹೇ ಸ್ವಾತಿ, ಸ್ವಾತಿ, ಸ್ವಾತಿ ಎದಳು ಸ್ವಾತಿ, ಸ್ವಾತಿ ಪ್ಲೀಸ್ ಎದಳು ಸ್ವಾತಿ, ಸ್ವಾತಿ ಎದಳು ಸ್ವಾತಿ, ಸ್ವಾತಿ, ಹೇ ಸ್ವಾತಿ, ಸ್ವಾತಿ ಎದಳು ಸ್ವಾತಿ, ಸ್ವಾತಿ. ಅಳ್ಬೇಡ ಕಣೋ. ನಾನು ಯಾವತ್ತೂ ನಿನ್ ಕಣ್ಣಲ್ಲಿ ನೀರ್ ನೋಡ್ಬಾರ್ದು. ಯಾವಾಗ್ಲೂ ನೀನ್ ನಗ್ನಗ್ತಾ ಇರ್ಬೇಕು. ಇಲ್ಲ ಸ್ವಾತಿ, ನಾನು ಅಳಲ್ಲ. ನಾನು ಅಳಬಾರ್ದು. ನೀನು ಯಾವಾಗಲೂ ನನ್ನ ಜೊತೆಲೇ ಇರ್ತೀಯ. ನಾನು ಅಳೋದಿಲ್ಲ ಸ್ವಾತಿ, ನಾನು ಅಳಲ್ಲ. ನೀ ನನ್ನ ಜೊತೆಲೇ ಇರ್ತೀಯ. ನೀ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಅವಳಿಲ್ಲ ಅನ್ನೋ ಕೊರಗು
ನನಗೆ ಯಾವತ್ತೂ ಬಂದಿಲ್ಲ. ನನ್ನ ಜೊತೆಲೇ ಇರ್ತಾಳೆ, ನನ್ನ ಜೊತೆನೇ ಮಾತಾಡ್ತಾಳೆ, ನಾನು ದುಃಖದಲ್ಲಿದ್ದಾಗ ಸಂತೈಸ್ತಾಳೆ, ಖುಷಿಲಿದ್ದಾಗಲೂ ಜೊತೆಲೇ ಇರ್ತಾಳೆ. ನನ್ನ ಸುತ್ತಮುತ್ತ ಇರೋರು ನನ್ನ ನೋಡಿ ಯಾರೇನೇ ಅಂದ್ಕೊಂಡ್ರು ನಾನು ಮಾತ್ರ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಅವಳೇ ನನ್ನ ಪ್ರಪಂಚ. ಅವತ್ತಿನಿಂದ ಈ ಕ್ಷಣದವರೆಗೂ ನನ್ನ ಸ್ವಾತಿನೇ ನನ್ನ ಜೀವ. ನನ್ನ ಸ್ವಾತಿ ಅಲ್ಲದೆ ಬೇರೆ ಹುಡುಗಿನ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನನ್ನ ಮನಸ್ಸಲ್ಲಿರೋದು ಸ್ವಾತಿ ಒಬ್ಳೆ. ಆದರೆ ಅವಳಿಲ್ಲ ಅನ್ನೋ ಕೊರಗು ನನಗಿಲ್ಲ. ಅವಳು ನನ್ನ ಮ್ಯೂಸಿಕಲ್ಲಿ, ನನ್ನ ಸಂಗೀತದಲ್ಲಿದ್ದಾಳೆ. ನಾನೇನೇ ಸಾಧನೆ ಮಾಡಿದ್ರು ಅದು ಅವಳಿಗೋಸ್ಕರನೇ. ಎಸ್ ಅಜಯ್, ಯು ಆರ್ ರೈಟ್, ಕರೆಕ್ಟ್. ನಿನ್ನ ಹಾಗೆ ನನಗೂ ನಿನ್ನನ್ನು ಬಿಟ್ಟು ಬೇರೊಬ್ಬನ ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ. ಸೆಕೆಂಡ್ ಹ್ಯಾಂಡ್ ಲವರ್ ಬೇಡ ಅಂತಿದ್ದವಳು ನಾನು. ಈಗ ನಿನ್ನ ಪ್ರೀತಿ ವಿಷಯ ಗೊತ್ತಾಗಿ ನಿನ್ನ ಒಂದು ಸೆಕೆಂಡು ಬಿಟ್ಟಿರಬಾರ್ದು ಅಂತ ಅನ್ನಿಸ್ತಾ ಇದೆ. ಡೋಂಟ್ ವರಿ ಅಜಯ್, ಇನ್ಯಾವತ್ತೂ ನಾನು ನಿಂಗೆ ತೊಂದರೆ ಕೊಡಲ್ಲ. ನನಗೂ ನನ್ನ ಲವರ್ ಸಾಧನೆನೇ ಮುಖ್ಯ. ನಿನ್ನ ಗುರಿ ನೀನು ತಲುಪೋವರೆಗೂ ನಾನು ನಿನ್ನ ಕಣ್ಣಿಗೆ ಕಾಣಿಸಲ್ಲ. ಹಾಗಂತ ನಿನ್ನ ಪ್ರೀತಿಸದೇ ಇರ್ತೀನಿ ಅಂತ ಅನ್ಕೋಬೇಡ. ನೀನ್ ಹೇಗೆ ನಿನ್ನ ಸ್ವಾತಿ ನೆನಪಲ್ಲಿ ಜೀವನ ಪೂರ್ತಿ ಕಳೀತಿದ್ಯೋ ಹಾಗೆ ನಾನು ನಿನ್ನ ನೆನಪಲ್ಲಿ ಜೀವನ ಪೂರ್ತಿ ಬದುಕ್ತೀನಿ. ಇಷ್ಟೆಲ್ಲ ನಿನ್ನಿಂದನೇ ಸ್ವಾತಿ. ನೀ ನನ್ನ ಬಿಟ್ಟು ಹೋಗದೆ ಇದ್ದಿದ್ರೆ ಯಾರ ಮನ್ಸಿಗೂ ನೋವಾಗ್ತಾ ಇರಲಿಲ್ಲ.